ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಧ್ರುವನ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನನ್ನು ನಾನು ಪ್ರೀತಿಸೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಯಾವಾಗಲೂ ಅವನ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ, ಯಾವಾಗಲೂ ಅವನ ಜೊತೆನೇ ಮಾತಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಒಂದು ಕಾಲ್ ಮಾಡೋಣ. ಹಲೋ ಹಲೋ ಅದಕ್ಕೆ, ಗುಡ್ ಮಾರ್ನಿಂಗ್. ನನ್ನ ಲೈಫಲ್ಲಿ ಈ ಥರ ಗುಡ್ ಮಾರ್ನಿಂಗ್ ನಂಗೆ ಯಾರೂ ಹೇಳಿರಲಿಲ್ಲ ಕಣೆ. ಐ ಗೆಸ್ ನೀನೇ ಫಸ್ಟ್ ಪರ್ಸನ್ ಅಂತ ಅನಿಸುತ್ತೆ. ಹೌದು, ತುಂಬ ನಾಜೂಕಾಗಿ ಮಾತಾಡ್ತಿದೆಯಲ್ಲ, ಏನು ವಿಚಾರ? ಅಯ್ಯೋ ಅದಕ್ಕೆ ಹಾಗೇನಿಲ್ಲ, ಸುಮ್ಮನೆ ಮಾಡಿದೆ. ಎಕ್ಸ್ಕ್ಯೂಸ್ ಮೀ, ನಮ್ಮ ಹತ್ರ ಈ ಡವೆಲ್ಲ ಬೇಡ ಆಯಿತಾ? ನಿನ್ನ ವಾಯ್ಸ್ ಕೇಳಿದ್ರೆ ಗೊತ್ತಾಗತ್ತೆ ನೀನು ಎಷ್ಟು ಖುಷಿಯಾಗಿದೆಯಾ ಅಂತ. ನಾವು ಈ ಲೆವೆಲೆಲ್ಲ ದಾಟ್ಕೊಂಡು ಬಂದಿರೋದು. ಓಕೆ, ಈ ಪ್ರೀತಿ ಮಾಡೋರೆಲ್ಲ ಹೇಗೆ ಗೊತ್ತಾ, ಒಂಥರ ಕ್ಯಾಂಡಲ್ ಇದ್ದಾಗೆ, ಕರಗಿದ್ದು ಗೊತ್ತಾಗಲ್ಲ, ಸುಟ್ಟಿದ್ದು ಗೊತ್ತಾಗಲ್ಲ. ಮೊದಲು ನಾವು ಲವ್ ಮಾಡಿದವ್ರು ನಮಗೆ ಸಿಗ್ತಾರೋ ಇಲ್ವೋ ಅಂತ ಕೊರಗ್ತಾ ಇರ್ತಾರೆ. ಆಮೇಲೆ ಅವ್ರ ಜೊತೆ ಮದುವೆ ಫಿಕ್ಸ್ ಆಗಿ ಅವ್ರು ನಮ್ಮವರು ಅಂತ ಹೇಳಿ ಕನ್ಫರ್ಮ್ ಆದಮೇಲೆ ಖುಷಿಗಿಂತ ಖುಷಿಯಾಗಿ ಇಡೀ ಊರು ತುಂಬ ಹೇಳ್ಕೊಂಡು ಓಡಾಡ್ತಾರೆ. ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಯು ಆರ್ ಇನ್ ದ ಸೇಮ್ ಬೋಟ್. ಹೋಗಿ ಅದಕ್ಕೆ ನೀವೊಂಥರ ಮಾತಾಡ್ತಿದ್ದೀರಾ, ನಂಗೆ ನಾಚಿಕೆ ಆಗ್ತದ. ನಾಚ್ಕೊಂಡಿದ್ದು ಸಾಕು, ಫೋನ್ ಮಾಡಿದ್ದು ಯಾಕೆ ಅಂತ ಹೇಳು. ಅದಕ್ಕೆ ಅವನೇನು ಮಾಡ್ತಿದ್ದಾನೆ? ಗೊತ್ತು ಕಣೆ, ಇದೇ ವಿಷಯ ಕಾಲ್ ಮಾಡಿರ್ತೀಯ ಅಂತ. ಯಾರು ಅದಿತಿ? ಅದಕ್ಕೆ ಅವರು ಇವರು ಅವರೇ ಕಾಳು ಹೆಸರು ಕಾಳು ಅಂದ್ರೆ ನನಗೆ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ನನ್ನ ವಿಷಯದಲ್ಲಿ ತುಂಬ ವೀಕು. ಕರೆಕ್ಟಾಗಿ ಹೆಸರು ಹೇಳಿದರೆ ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಅಯ್ಯೋ ಅದಕ್ಕೆ ಅವರೇ ನಿಮ್ಮಣ್ಣ. ನನಗೆ 1 2 3 ಜನ ಅಣ್ಣಂದ್ರು. ಯಾವ ಅಣ್ಣ ಅಂತ ಹೇಳು? ಅಯ್ಯೋ ಅದಕ್ಕೆ ನೀವು ನಂಗೆ ತುಂಬ ಕಾಡಿಸ್ತಾ ಇದ್ದೀರಾ. ನೋ ನಾನು ಕಾಡಿಸ್ತಾ ಇಲ್ಲ, ಪೀಡಿಸ್ತಾ ಇದ್ದೀನಿ. ನನ್ನ ಅಣ್ಣ ನಿನಗೇನಾಗಬೇಕು? ಇವಾಗ ಏನೂ ಆಗಲ್ಲ, ಮುಂದೆ ಆಗ್ಬೇಕಾಗಿರೋದು. ಏನಾಗ್ತಾರೆ? ಇನ್ನೇನಾಗ್ತಾರೆ? ಗಂಡ ಆಗ್ತಾರೆ. ಅಯ್ಯೋ ಪ್ಲೀಸ್ ಅದಕ್ಕೆ ಇವಾಗಲಾದ್ರೂ ಅವ್ನು ಏನು ಮಾಡ್ತಿದ್ದಾನಂತ ಹೇಳಿ ಪ್ಲೀಸ್. ನಿನ್ನ ಗಂಡ ಆಗೋನು ರೂಮಲ್ಲಿದ್ದಾನೆ. ಅವನು ತಿಂಡಿ ಡೈಲಿ ತಿಂಡಿ ಊಟನ ವೈಜಯಂತಿ ಅಮ್ಮನೇ ಮಾಡಿಸೋದು. ಇವತ್ತು ಯಾಕೋ ಇನ್ನೂ ಮಾಡಿಸಿಲ್ಲ. ಮೋಸ್ಟ್ಲಿ ನೀನು ಬಂದು ಮಾಡಿಸ್ತೀಯ ಅಂತ ಇರಬೇಕು. ಹಾಗಾದರೆ ನಾನು ಈಗಲೇ ಬರ್ಬೋದಾ? ಆಫ್ಕೋರ್ಸ್ ಬಾ. ನಿನಗೆ ಇವಾಗ ನಮ್ಮ ಮನೆಗೆ ಬರೋಕ್ಕೆ ಫುಲ್ ಪರ್ಮಿಷನ್ ಇದೆ. ಅದು ಅಲ್ಲದೆ ಶಾಸ್ತ್ರಿಗಳು ಬೇರೆ ಬರ್ತಾ ಇದ್ದಾರೆ. ಹೌದಾ? ಯಾಕದಕ್ಕೆ? ನಿಮ್ಮ ಮದುವೆಗೆ ತಾಂಬೂಲ ಶಾಸ್ತ್ರ ಯಾವಾಗ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡೋಕ್ಕೆ. ಅವಾಗ ನೀನು ಇಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಹೊರಟು ಬಾ. ಅದಕ್ಕೆ ಬರ್ತೀನಿ. ಅದಕ್ಕೆ ನಾನು ಆ ಟೈಮಲ್ಲಿದ್ದರೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ನರ್ಸ್ ಗೇಟಪ್ಪಲ್ಲಿ ಕದ್ದು ಮುಚ್ಚಿ ಬರಬೇಕಾದ್ರೆ ಚೆನ್ನಾಗಿತ್ತಾ? ಇವಾಗ ಯಾಕೆ ಬರಲ್ಲ ಅಂತಿದ್ಯಾ? ನೀನು ಈ ಮನೆ ಬಾವಿ ಸೊಸೆ, ಬರಬೇಕು ಅಂದರೆ ಬರಬೇಕು ಅಷ್ಟೇ. ಆದರೂ ತಾಂಬೂಲ ಶಾಸ್ತ್ರ ಡೇಟ್ ನೋಡೋ ಟೈಮಲ್ಲಿ ನಾನು ಯಾಕೆ ಅಂತ. ಅದಿತಿ, ಏನೂ ಆಗಲ್ಲ, ಎಲ್ಲ ಒಳ್ಳೆದಾಗತ್ತೆ, ಸುಮ್ಮನೆ ಬಾ. ಸರಿ ಅದಕ್ಕೆ ಬರ್ತೇನೆ. ಏಯ್, ಇವಾಗಷ್ಟೇ ಫೋನ್ ಮಾಡ್ದೆ, ಅಷ್ಟು ಬೇಗ ಇಲ್ಲಿದ್ಯಾ? ಹೆಂಗೆ ನಾವು? ನೀವು ಬಿಡಿ, ಮಾಡರ್ನ್ ಯುಗದ ಲೈಲಾ ಮಜ್ನು ರೋಮಿಯೋ ಜೂಲಿಯಟ್ ಎಲ್ಲ ನೀವೇ. ಸುಮ್ಮನಿರಿ, ಅದಕ್ಕೆ ನಾಚಿಕೆ ಆಗುತ್ತೆ ನಂಗೆ. ಅಷ್ಟು ಅಸಹ್ಯವಾಗಿ ನಾಚ್ಕೋಬೇಡ, ಕೇಳ್ತೀನಿ ಸರ್. ಕಿಚನ್ ಯಾವ ಕಡೆ? ಓ ಆ ಕಡೆ ಅಲ್ವಾ? ಧ್ರುವನ್ ನೆನ್ಸ್ಕೊಂಡ್ರೆ ಎಲ್ಲ ಮರ್ತೋಗ್ಬಿಡುತ್ತೆ.
ನಾವೇ ಫಾಸ್ಟು ಅಂದರೆ ನಮ್ಗಿಂತ ಫಾಸ್ಟು ಆಗ್ಬೋದು. ಯಾರು ಇಲ್ವಲ್ಲ. ಇವತ್ತು ನಮ್ಮ ಯಜಮಾನ್ರಿಗೆ ನಾನೇ ತಿಂಡಿ ತಗೊಂಡು. ಏನೇ ಮಾಡ್ತಿದ್ಯಾ? ನಿನ್ನೆ ಕಣ ಕೇಳ್ತಿರೋದು. ಇಲ್ಲೇನು ಮಾಡ್ತಿದ್ಯಾ? ಯಾರನ್ನ ಕೇಳಿ ಇಲ್ಲಿವರೆಗೂ ಬಂದೆ? ಅದು ಧ್ರುವಂಗ್ ತಿಂಡಿ ತಗೊಂಡು ಹೋಗ್ತಿದ್ದೆ ಕಣೆ. ನೀನು ಏನೇ ಅಂದ್ಕೊಂಡಿದ್ಯಾ? ನೀನು ಏನೇ ಮಾಡಿದ್ರು ನಡೆದೋಗ್ಬಿಡತ್ತೆ ಅಂತನಾ? ಹೌದು, ಅಷ್ಟಕ್ಕೂ ಅಡುಗೆ ಮನೆಗೆ ಬರೋದಕ್ಕೆ ನಿನಗೆ ಯಾರು ಪರ್ಮಿಷನ್ ಕೊಟ್ಟವರು? ನಿನ್ನೆ ಕೇಳ್ತಿರೋದು, ಮಾತಾಡೆ. ಯಾರು ಪರ್ಮಿಷನ್ ಕೊಟ್ಟಿದ್ದು? ಬಾ ಅಕ್ಕ, ಇದೆಲ್ಲ ನೀನು ಕೊಟ್ಟಿರೋ ಸೆಲ್ಗೆನೆ. ಆವತ್ತೇ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳಿದ್ರೆ ಇವತ್ತೋಳು ಈ ಥರ ಮಾಡ್ತಿರ್ಲಿಲ್ಲ. ಯಾಕಮ್ಮು, ಏನಾಯ್ತು? ಇನ್ನೇನಾಗಬೇಕಪ್ಪ? ಹೇಳ್ದೆ ಕೇಳ್ದೆ ಅಡುಗೆ ಮನೆಯವ್ರಿಗೂ ಬಂದಿದ್ದಾಳೆ. ಇವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ಕೊಂಡ್ಬಿಟ್ಟಿರ್ಬೇಕು. ಹ್ಞೂ ಅಮ್ಮು, ಎಲ್ರೂ ನಾವು ನಮ್ಮ ಥರ ಅಂತ ಅಂದ್ಕೊಳ್ಳೋದು ತಪ್ಪು. ನಮ್ಮ ಒಳ್ಳೆತನನ ವೀಕ್ನೆಸ್ ಅಂತ ಅಂದ್ಕೊಂಡು ಓವರ್ಟೇಕ್ ಮಾಡಿಬಿಡ್ತಾರೆ. ಅದಕ್ಕೆ ಇನ್ಮೇಲಿಂದ ಆದರೂ ನಾವು ಕೇರ್ಫುಲ್ಲಾಗಿರಬೇಕು. ಅದಿತಿ, ಯಾಕೆ ಬಂದೆ? ಅಕ್ಕ ಕೇಳ್ತಿರಲ್ವಾ, ಹೇಳು ಯಾಕೆ ಬಂದೆ? ಬಜಾರಿ, ಏನ್ ನಿಮ್ ಜಗಳ? ನಿಮ್ ಗಲಾಟೆ ರೂಮ್ವರೆಗೂ ಕೇಳಿಸ್ತದೆ. ಅಕ್ಕ, ಧ್ರುವ ತಿಂಡಿ ತಿಂದಿರ್ಲಿಲ್ವಂತೆ, ಅದಕ್ಕೆ ಹೇಳಿದ್ರು, ಅದಕ್ಕೆ ತಿಂಡಿ ತಗೊಂಡು ಹೋಗ್ತಾ ಇದ್ದೆ. ಅವ್ರು ಹೇಳಿದ್ರು ಒಂದು ಮಾತ್ರಕ್ಕೆ ನಿನ್ನ ಮನ್ಸಿಗೆ ಬಂದಾಗ ನೀನು ನಡ್ಕೊಳ್ಬೋದು ಅಂತಲ್ಲ. ನಿನ್ನ ಮುಂಚೆ ಮನೆಗೆ ಬರ್ತಿದ್ದಕ್ಕೂ ಇವಾಗ ಬರ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕೆ ಅರ್ಥ ಆಗಲಿಲ್ವಾ? ಅದಿತಿ, ನೆಕ್ಸ್ಟ್ ಈ ಮನೆಗೆ ಸೊಸೆಯಾಗಿ ಬರ್ತಿರೋಳು ನೀನು. ಈ ಮನೆ ಸಿಸ್ಟಮ್ ಹೇಗಿರುತ್ತೆ ಅಂತ ತಿಳ್ಕೊಬೇಕಾಗತ್ತೆ, ಫಾಲೋ ಕೂಡ ಮಾಡಬೇಕಾಗತ್ತೆ. ಅಯ್ಯೋ ಆಯ್ತಕ್ಕ, ನೀವಿಬ್ರು ಹೇಳ್ದಂಗೆ ಆಗಲಿ. ಹಾಗಾದರೆ ನಾನು ಹೇಳ್ತೀನಿ, ಕೇಳಿಸ್ಕೊ. ಅಮ್ಮು ಈ ಮನೆಗೆ ಮೊದಲನೇ ಸೊಸೆ ಆದರೆ ನಾನು ಈ ಮನೆಗೆ ಎರಡನೇ ಸೊಸೆ. ನೀನು ಕಿರಿ ಸೊಸೆ ಆಗ್ತೀಯ. ಅದಕ್ಕೆ ನೀನು ಏನೇ ಮಾಡೋದಾಗಿದ್ರೂ ನಮ್ಮಿಬ್ರನ್ನೂ ಕೇಳಿಬಿಟ್ಟೆ ಮಾಡಬೇಕು. ನಮ್ಮ ಪರ್ಮಿಷನ್ ಇಲ್ಲದೆ ನೀನು ಏನೂ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಹೌದು, ನಮ್ಮ ಪರ್ಮಿಷನ್ ತುಂಬ ಇಂಪಾರ್ಟೆಂಟ್. ಸರಿ, ನೀವು ಹೇಳ್ದಂಗೆ ಆಗಲಿ ಕಣ್ರೆ. ಯಾರೇ ಅಕ್ಕ, ನಾವಿಬ್ರು ಈ ಮನೆಗೆ ಸೀನಿಯರು. ನಮಗೆ ಮೊದಲು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊ. ಇಲ್ಲ ಅಂತಂದರೆ ನಮ್ಮ ಪವರ್ ಏನು ಅಂತ ತೋರಿಸ್ಬೇಕಾಗತ್ತೆ. ಲೇ ಅಮ್ಮು. ಏನು ಅಮ್ಮು ಅಕ್ಕ, ಹಿಂಗಿತ್ತು ನಮ್ಮ ಚಮಕ್ಕು? ಬಜಾರಿ, ಯಾಕೆ ಅವಳು ಅಷ್ಟೊಂದು ಗೋಳಿ ಕೂತಿದ್ಯಾ? ಪ್ರೀತಿಯಿಂದ ಮಾತಾಡ್ಸು. ಅಯ್ಯೋ ವೇದಾಂತ್, ನಿಂಗೆ ಇನ್ನೂ ಅವಳ ಬಗ್ಗೆ ಗೊತ್ತಿಲ್ಲ. ನಾವೇ ಕಿಲಾಡಿ ಅಂತಂದ್ರೆ ನಮ್ಗಿಂತ ದೊಡ್ಡ ಕಿಲಾಡಿ ಅವಳು. ಹಾಗಂತ ಪಾಪ ಹರ್ಟ್ ಮಾಡ್ತಿದ್ಯಾ? ಭಾವ, ನೀವಿಷ್ಟಕ್ಕೆ ಹೀಗೆ ಹೇಳ್ತಿದ್ದೀರಾ. ಇವಳು ನಮ್ಮನ್ನು ಎಷ್ಟು ಗೋಳೈಕೊಂಡಿದ್ದಾಳೆ ಗೊತ್ತಾ? ಅದಕ್ಕೆ ಹೇಳೋದು, ಜೀವನ ಅನ್ನೋ ರಾಟೆ ತಿರುಗಲೇಬೇಕು ಅಂತ. ಈಗ ನಮ್ಮ ಚಾನ್ಸು ಬಿಟ್ಬಿಡೋಕ್ಕಾಗತ್ತಾ? ನೀವು ಇಷ್ಟೊತ್ತು ಮಾಡಿದ ತಮಾಷೆನ ನಾನೆಲ್ಲೋ ನಿಜ ಅಂತ ಅನ್ಕೊಂಡಿದ್ದೆ. ಲೇ ಕುಂಬಳಕಾಯಿ, ನಾವು ಹಾಗೆ ಮಾಡ್ತೀವ ಹೇಳು? ಸರಿ ಹೋಗಿ.
ರಾಜಣ್ಣಂಗೆ ತಿಂಡಿ ತಿನ್ಸ್ಬಿಟ್ ಬಾ. ಆಲ್ರೆಡಿ ಲೇಟ್ ಆಗಿದೆ. ಹೋಗು ತೊಗೊಂಡೋಗು. ಗುರುಗಳೇ, ತಾಂಬೂಲ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಡೇಟ್ ಹುಡುಕೋದು. ಆಯ್ತಪ್ಪ. ಗುರುಭ್ಯೋ ನಮಃ. ಆದರೂ ಸಾರ್ಥಕ್ ಸರ್, ಏನು ಹೇಳಿ, ಇವರಿಬ್ಬರದು ಒಂಥರ ರೊಮ್ಯಾಂಟಿಕ್ ಜೋಡಿ ಅಲ್ವಾ? ನೋಡ್ತಾ ಇದ್ರೆ ರೋಮಿಯೋ ಜೂಲಿಯೆಟ್ ನೋಡ್ದಂಗೆ ಆಗುತ್ತೆ. ಜನರಲ್ ಕಡ್ಡಿ ಆಡಿಸಿ ಜೋಡಿಸಿದ್ ನೀವೇ ಅಲ್ವಾ? ಅದಕ್ಕೆ ರೋಮಿಯೋ ಜೂಲಿಯೆಟ್ ಥರನೂ ಕಾಣಿಸ್ತಾರೆ, ಲೈಲಾ ಮಜ್ನು ಥರನೂ ಕಾಣಿಸ್ತಾರೆ. ರೋಮಿಯೋ ಜೂಲಿಯೆಟ್ಟು, ಲೈಲಾ ಮಜ್ನು ಅವರು ಎಲ್ಲರೂ ಸತ್ತೋದ್ರಲ್ವಾ? ಏ ಅಮ್ಮು, ಅಲ್ಲಿ ನೋಡು ಅದಿತಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಹೌದು ಅದಕ್ಕೆ ಅವಳ ಮುಖದಲ್ಲಿ ಈ ಥರ ನಗು ನೋಡಿ ತುಂಬ ದಿನನೇ ಆಗಿತ್ತು. ಹಲೋ, ಬರೀ ನಿನ್ನ ತಂಗಿ ಬಗ್ಗೆ ಮಾತ್ರ ಮಾತಾಡಬೇಡ, ನನ್ನ ಅಣ್ಣನ ಬಗ್ಗೆನೂ ಹೇಳು. ಅವ್ರಿಗೇನಾಗಿದೆ ಅದಕ್ಕೆ? ಅವ್ರೊಂಥರ ಎವರ್ಗ್ರೀನ್, ನಮ್ಮ ಆಟೋ ರಾಜ ಶಂಕರಣ್ಣ ಇದ್ದಂಗೆ. ತಾಂಬೂಲ ಶಾಸ್ತ್ರನ ನಾಡಿದ್ದೇ ಮಾಡ್ಕೋಬೇಕು. ಮುಂದೆ 1 ತಿಂಗಳು ಶುಭ ದಿನಗಳಿಲ್ಲ. ನಾಡಿದ್ದೆ ಅಂದ್ರೆ ಹೆಂಗೆ? ತುಂಬಾ ಅರ್ಜೆಂಟ್ ಆಗ್ಲಿಲ್ವಾ? ನಾಡಿದ್ದೇ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹುಡುಗ ಹುಡುಗಿಗೆ ತುಂಬಾ ಒಳ್ಳೇದಾಗತ್ತೆ. ಅವರಿಬ್ರು 100 ಕಾಲ ಸುಖವಾಗಿರ್ತಾರೆ. ಆದ್ರೂ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದಕ್ಕೆ ತುಂಬಾ ಗಡಿಬಿಡಿ ಆಗ್ಬಿಡುತ್ತೆ. ನನಗ್ಯಾಕೋ ಬೇಡ ಅನಿಸ್ತಾ ಇದೆ. ಮತ್ತೆ ಒಳ್ಳೆ ಕಾರ್ಯಗಳಿಗೆ ತಡ ಮಾಡಬಾರ್ದು, ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಅದು ಅಲ್ಲದೆ ಪುರೋಹಿತರು ಒಳ್ಳೆ ದಿನಗಳು ಸದ್ಯದಲ್ಲಿ ಇಲ್ಲ ಅಂತಿದಾರಲ್ಲ, ನಾಡಿದ್ದೆ ಮಾಡಿಬಿಡೋಣ ಬಿಡಿ. ಅಮ್ಮ, ಹೇಗಿದ್ರು ಮಾಡಲೇಬೇಕಲ್ವ? ನಾಡಿದ್ದಾದ್ರೆ ಏನು, ನೆಕ್ಸ್ಟ್ ಮಂತ್ ಆದ್ರೆ ಏನು? ಸರಿ, ನಿಮ್ಮೆಲ್ರಿಗೂ ಹೇಗಿಷ್ಟನೋ ಹಾಗೆ ಮಾಡಿ. ಅದಿತಿ, ನಿನಗೋಕೆ ಅಲ್ವಾ? ಕುಂಬಳಕಾಯಿ ಮೇಡಮ್, ನಿಮ್ಮಿಬ್ಬರನ್ನ ನಾನೇ ಅಲ್ವಾ ಒಂದು ಮಾಡಿದ್ದು? ನಿಮ್ಗೆ ಓಕೆ ಅಂತ ನಂಗೆ ಆಲ್ರೆಡಿ ಗೊತ್ತು. ಹೇಳಿ ಹೇಳಿ. ನನಗೂ ಓಕೆ ಬಾಬಾ. ಅಗ್ರಜ ಚೋಟನದ್ನಿ ಸುಳ್ಳು ಹೇಳ್ತಿದ್ದಾಳೆ. ಅವಳಿಗಿದೆಲ್ಲ ಇಷ್ಟ ಇಲ್ವಂತೆ.
ಅಯ್ಯೋ ಬಾವಾ ನಾನು ಯಾವಾಗ ಹಾಗಂದೆ? ಅವಾಗಲೇ ಹೇಳ್ದಲ್ಲ ಚೋಟನಾದ್ನಿ. ಅಯ್ಯೋ ಮಾತೆಲ್ಲ ನಂಬೇಡಿ, ನಂಗೆ ಈಗಲೇ ಶಾಸ್ತ್ರ ಮಾಡ್ತೀನಿ ಅಂದ್ರು ಓಕೆ. ನೋಡಗ್ರಜ ಎಷ್ಟು ಸ್ಪೀಡ್ ಇದ್ದಾರೆ. ಚೋಟ ಬಾಸ್ ಕುಂಬಳಕಾಯಿ ಮೇಡಮ್ ಭಾರಿ ಫಾಸ್ಟ್ ಇದ್ದಾರೆ. ಸರಿ ಗುರುಗಳೇ, ತಾಂಬೂಲ ಬದಲಿಸುವ ಶಾಸ್ತ್ರನ ನಾಡಿದ್ದೆ ಮಾಡಿ ಮುಗಿಸೋಣ. ಸರಿ ಅಪ್ಪ, ಒಳ್ಳೇದಾಗಲಿ, ಶುಭವಾಗಲಿ. ಮುಹೂರ್ತ ನೀವು ಫಿಕ್ಸ್ ಮಾಡಿ ಯಾವ ಶಾಸ್ತ್ರ ಮಾಡೋದು ಅಂತ ನಾನು ಡಿಸೈಡ್ ಮಾಡ್ತೀನಿ. ವೇದಾಂತು, ನಮ್ಮ ಧ್ರುವನ್ ಮದುವೆ ತುಂಬ ಅದ್ದೂರಿಯಾಗಿ ನಡೀಬೇಕಪ್ಪ. ಸದ್ಯಕ್ಕೆ ನಮ್ಮ ಮನೇಲಿ ನಡೆಯೋದು ಇದೇ ಕೊನೆ ಮದುವೆ. ಈ ಥರ ಮದುವೆ ಕಾರ್ಯ ನಡೀಬೇಕು ಅಂದರೆ ಇನ್ನು ನಿಮ್ಮ ಮಕ್ಕಳೆಲ್ಲ ದೊಡ್ಡವರಾಗಬೇಕು. ಅದಕ್ಕೆ 20-25 ವರ್ಷ ಕಾಯಬೇಕು. ಅಲ್ಲಿಯವರೆಗೂ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಧ್ರುವನ್ ಮದುವೆ ನನ್ನ ಕಣ್ಣು ತುಂಬ ನೋಡಬೇಕು ಅಂತ ಆಸೆನಪ್ಪ. ಸಾರ್ಥಕ್ ಸರ್, ಅಜ್ಜಿಗೆ ಕಣ್ ಕಾಣಲ್ಲ ಆದರೂ ನೋಡ್ತೀನಿ ಅಂತವ್ರಲ್ಲ ಹೇಗೆ? ನೀವೀಗ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಮಾಡೋದಲ್ಲ, ಹಾಗೆ ಅವರು ನೋಡ್ತೀನಿ ಅಂದ್ಬಿಟ್ಟು ನೋಡಲ್ಲ. ಅಜ್ಜಿ ಹೌದು, ನೀವು ಜಾಸ್ತಿ ವರಿ ಮಾಡ್ಕೋಬೇಡಿ. 25 ವರ್ಷ ಎಲ್ಲ ಕಾಯೋ ಅವಶ್ಯಕತೆ ಇಲ್ಲ. ಹೇಗಿದ್ರು ನೀವು ನನ್ನ ಕೊನೆ ಮೊಮ್ಮಗ ಅಂತ ಡಿಸೈಡ್ ಮಾಡಿದ್ದೀರಲ್ಲ, ಧ್ರುವ ಸರ್ ಮದುವೆ ಆಗ್ತಾ ಇದ್ದಂಗೆ ನನ್ನ ಮದುವೆ ಕಾರ್ಯಗಳನ್ನೆಲ್ಲ ಶುರು ಹಚ್ಕೊಂಡ್ಬಿಡಿ. ಲೋಕಾಂತ, ಎಲ್ಲರೂ ರಾತ್ರಿ ಕನ್ಸು ಕಾಣಿದ್ರೆ ನೀನು ಹಗಲು ಕನ್ಸು ಕಾಣ್ತೀಯಲ್ಲೋ. ನೀನು ಸೀದೋಗಿರೋ ಮುಖಕ್ಕೆ ಯಾವ್ದಾದ್ರೂ ಹುಡುಗಿ ಬೆಚ್ಕೋತಾಳ ನೋಡು, ಆಮೇಲೆ ಮದುವೆ ಮಾತು. ಅಜ್ಜಿ, ನನಗೆ ಯಾಕೋ ಈ ಜನ್ಮದಲ್ಲಿ ಕಾಂತಂದು ಮದುವೆ ಆಗದೆ ಡೌಟು ಅನ್ನಿಸ್ತು. ಆದ್ರೂ ಚೋಟನಾದ್ನಿ ನೀನು. ವಿಕೇಣ ಸಾಕ್ ಬಿಡು, ಇನ್ನೇನಾದ್ರೂ ನೀವು ಅಣ್ಣನ ರೇಗಿಸಿದೆ ಅಂತಂದ್ರೆ ಇಲ್ಲೇ ಮದುವೆ ಮಾಡಿಸ್ಬಿಡಿ ಅಂತಾಳೆ. ಹೌದಕ್ಕೆ ನಮ್ಮ ಮದುಮಗಳು ತುಂಬ ಅರ್ಜೆಂಟಲ್ಲಿದ್ದಾಳೆ. ಸರಿ, ಹಾಗಾದ್ರೆ ಮಂಜು ಅಪ್ಪನ ಒಂದು ಮಾತು ಕೇಳ್ಬಿಡೋಣ. ವೇದಾಂತ, ಹೇಳಪ್ಪ. ನಿಮ್ದೊಂದು ಗುಡ್ ನ್ಯೂಸ್. ಮನೆಗೆ ಗುರುಗಳು ಬಂದಿದ್ದಾರೆ. ಅವರು ಅತಿಥಿ ಧ್ರುವನ್ ತಾಂಬೂಲ ಬದಲಾಯಿಸುವ ಶಾಸ್ತ್ರನ ನಾಡಿದ್ದೆ ಮಾಡಿ ಮುಗಿಸೋಣ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಇನ್ನೊಂದು ತಿಂಗಳು ಒಳ್ಳೆ ಟೈಮ್ ಇಲ್ವಂತೆ. ಸೊ ನಾವೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ. ನಿಮಗೂ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲಪ್ಪ, ನೀವು ಹೇಗೆ ಹೇಳ್ತಿರೋ ಹಾಗೆ. ಸರಿಯಪ್ಪ, ಥ್ಯಾಂಕ್ ಯು. ಏನಾದರೂ ನೋಡಿದ್ರಾ? ಇಲ್ಲಪ್ಪ, ನಾನೇನು ನೋಡಿಲ್ಲ. ನೀವು ಬಿಡಿ, ದೊಡ್ಡ ಮನೆಯವರು ನೋಡಿದ್ರು ನೋಡಿಲ್ಲ ಅಂತ ಯಾಮಾರಿಸ್ಬಿಡ್ತೀರಾ. ಯಾಮಾರೋರು ಇರೋವರೆಗೂ ಯಾಮಾರಿಸೋರು ಇದ್ದೇ ಇರುತ್ತೆ. ನೀವು ದುಬಾಕ್ ಮಾಡ್ತಾ ಇದ್ರೆ ನಾವು ಯಾಮಾರ್ತಾನೆ ಇರ್ತೀವಿ. ಅಂತ ನಾನು ಹೇಳಿದೆಲ್ಲ ರೆಡಿ ಅಲ್ವೇನ್ರಿ? ಎಲ್ಲ ರೆಡಿ ಇದೆ ಚೋಟ ಬಾಸ್. ಕ್ಯಾಮ್ರಾಮನ್ ಕಾಂತ ಅಲಿಯಾಸ್ ಮುಸ್ತಫಾ ರೆಡಿ ಇದ್ದೀನಿ. ಪ್ಯಾನ್ ಇಂಡಿಯಾ ಸ್ಟೈಲಲ್ಲಿ ಎಲ್ಲ ಫೋಟೋಶೂಟ್ ಮಾಡಿಬಿಡಿದೆ. ಬನ್ನಿ.
ಫೋನಲ್ಲಿ ಇಲ್ಲೇ ಇಟ್ಟಿದ್ನಲ್ಲ. ಅಂಜು, ಅದಿತಿ, ಬರೀ ಬಂದೆ. ಅಂಜು ಅದಿತಿಯಲ್ಲಿ ಅಂಜು ಅದೇನೋ ತಗೋಬೇಕು ಅಂತ ಹೊರಗಡೆ ಹೋಗಿದ್ದಾಳೆ. ಇನ್ನು ನಮ್ಮ ಅದಿತಿ ಬಾವಿ ಗಂಡನ ನೋಡಬೇಕು ಅಂತ ವೇದಾಂತ್ ಮನೆಗೆ ಹೋಗಿದ್ದಾಳೆ. ಬಾವಿ ಗಂಡ ಒಂಥರ ಚೆನ್ನಾಗಿದೆ ಪರಿ. ಹಾಗಂತ ಅವಳನ್ನ ಅಲ್ಲೇ ಇರೋದಕ್ಕೆ ಹೇಳ್ಬೇಡ, ಬೇಗ ಮನೆಗೆ ಬರೋದಕ್ಕೆ ಹೇಳು. ಅದು ಅಲ್ಲದೆ ಮದುವೆಗೂ ಮುಂಚೆ ಈ ರೀತಿ ಪದೇ ಪದೇ ಅವ್ರ ಮನೆಗೆ ಹೋಗೋದು ಅಷ್ಟು ಸರಿ ಕಾಣಿಸೋದಿಲ್ಲ.